ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನವನ್ನ ಮಾಡ್ತಾ ಇದೆ. ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಅಧೋಗತಿ ಯಾವ ರೀತಿಯಾಗಿ ತಲುಪ್ತಾ ಇದಾವೆ ಅನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಯಾಲಿಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 31 ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಗಳದ್ದು. ಅದರಲ್ಲೂ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಂತೂ ಹೇಳತ್ತಿರೋದು ಹಂಗಾಗೋಗಿದೆ. ಈಗ ರಾಮನಗರ ಜಿಲ್ಲೆಗೆ ಬರೋಣ, ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬರೋಣ. ಸರ್ಕಾರಿ ಶಾಲೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಅಪಾಯದ ಕೆಳಗಡೆ ಕೂತು ವಿದ್ಯಾರ್ಥಿಗಳ ಕಲಿಕೆ. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅನಾವರಣ ಮಾಡ್ತಾ ಇದೀವಿ. ಹೇಗೆ ಕಸದ ತೊಟ್ಟಿಗಳಾಗಿದ್ದಾವೆ, ಪಾಳು ಬಿದ್ದ ಮನೆಗಳ ರೀತಿ ಆಗಿರುವಂಥದ್ದು, ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಚನ್ನಪಟ್ಟಣದ ಬ್ರಹ್ಮಣೀಪುರ ಗ್ರಾಮದ ಸರ್ಕಾರಿ ಶಾಲೆ ತೋರಿಸ್ತೀವಿ ನಿಮಗೆ. 1ರಿಂದ 7ನೇ ತರಗತಿವರೆಗೂ 117 ಮಕ್ಕಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಶಾಲೆಯ ಕೊಠಡಿಗಳು ಮಾತ್ರ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ. ಶಾಲೆಯ ಕೊಠಡಿಗಳು ಕಂಪ್ಲೀಟ್ ಆಗಿ ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ ಇದೆ. ಕಿತ್ತು ಬರ್ತಾ ಇರುವಂಥದ್ದು ಸೀಲಿಂಗು, ಬಿರುಕು ಬಿಟ್ಟಂತ ಗೋಡೆಗಳಿದಾವೆ. ಶಾಲೆಗಳಲ್ಲಿ ಬೆಂಚ್ ಕೂಡ ಇಲ್ಲ, ನೆಲದ ಮೇಲೆ ಕೂರಬೇಕಾಗಿದೆ. ಶಾಲೆಯ ಕಾಂಪೌಂಡ್ ಅಲುಗಾಡ್ತಾ ಇದೆ. ಅಡುಗೆ ಕೋಣೆ ಶಿಥಿಲ, ಸ್ವಚ್ಛತೆಯೇ ಮರೀಚಿಕೆ ಆಗಿದೆ. ಗಬ್ಬೆದ್ದು ನಾರುವಂಥ ಶೌಚಾಲಯಗಳೇ ಬಳಸಬೇಕು. ಬ್ರಹ್ಮಣೀಪುರ ಸರ್ಕಾರಿ ಶಾಲೆಯಲ್ಲಿ ಪ್ರಾಣ ಭೀತಿ ಎದುರಾಗಿದೆ. ಚನ್ನಪಟ್ಟಣ ಎಂತೆಂಥವರೆಲ್ಲ ಅಲ್ಲಿ ಪ್ರತಿನಿಧಿಸಿರುವಂಥ ಕ್ಷೇತ್ರ ಅದು. ಕುಮಾರಸ್ವಾಮಿ ಅವರು, CP ಯೋಗೇಶ್ವರ್ ಅವರಂತೂ 4-5 ಬಾರಿಯಲ್ಲಿ MLA ಆಗಿದ್ದಂಥವ್ರು. ಯಾರು ಎಷ್ಟು ಬಾರಿ ಆದ್ರೇನು, ಯಾರು ಮುಖ್ಯಮಂತ್ರಿ ಆದ್ರೇನಂತೆ, ಅಲ್ಲಿರುವಂಥ ವ್ಯವಸ್ಥೆ ಸರಿಯಾಗಬೇಕಲ್ಲ, ಆಗ್ತಾ ಇಲ್ಲ. ನೋಡಿ ನಿಮ್ಗೆ ತೋರಿಸ್ತಾ ಇದೀವಿ. ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಅಷ್ಟೇ. ಅಲ್ಲಿ ಪರಿಸ್ಥಿತಿ ಒರಿಜಿನಲಿ ಅಲ್ಲಿ ಓದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಹೇಗಿದೆ ಅನ್ನುವಂಥದ್ದು. ಒಂದು ಬೆಂಚ್ ಇಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ. ಮಿನಿಮಮ್ ಸೌಲಭ್ಯನೂ ಕೂಡ ಇಲ್ಲ ಅಲ್ಲಿ. ಅಡುಗೆ ಕೋಣೆ ಶಿಥಿಲ ಆಗಿದೆ. ಬ್ರಹ್ಮಣೀಪುರ ಚನ್ನಪಟ್ಟಣದ ಗ್ರಾಮ ಅದು. ಅಲ್ಲಿ ಈ ರೀತಿಯಾಗಿರುವಂಥ ವ್ಯವಸ್ಥೆ. 1 to 7th ಸ್ಕೂಲ್ ಅದು. 1 to 7 ಸ್ಕೂಲಲ್ಲಿ 117 ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲವೂ ಕೂಡ ಅವ್ಯವಸ್ಥೆ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇನ್ನು ಕಾಂಪೌಂಡು ಕೂಡ ಅಷ್ಟೇ ಅಪಾಯದ ಮಟ್ಟದಲ್ಲಿದೆ. ಮಕ್ಕಳು ಅಂದರೆ ಕಾಂಪೌಂಡ್ ಹತ್ತೋದು, ಜಿಗಿಯೋದು ಅದೆಲ್ಲ ಇದ್ದಿದ್ದೇ ಅಲ್ವಾ. ಅಲ್ಲಿ ಯಾರಾದರೂ ಹತ್ತು ನಿಂತ್ಕೊಂಡ್ರೆ ಮುಗ್ದೋಯ್ತು ಕತೆ. ಕಾಂಪೌಂಡ್ ಸಮೇತ ಇಡೀ ಅಂದರೆ ಆ ಜಾಗದ ಸಮೇತ ಕಾಂಪೌಂಡ್ ಎಲ್ಲ ಉದುರು ಬೀಳೋಗುತ್ತೆ. ಹಾಗಿದೆ ಪರಿಸ್ಥಿತಿ. ಒಂದು ಸ್ವಲ್ಪನೂ ಕಾಯಕಲ್ಪ ಅನ್ನುವಂಥದ್ದು ಮಾಡಿಲ್ಲ ಅದಕ್ಕೆ. ಕಾಂಗ್ರೆಸ್ನ ಶಾಸಕರೇ ಇದಾರಪ್ಪ, ಒಂದು ಮಾತನ್ನು ಹೇಳಿದ್ರೆ ಮಾಡಿಕೊಡ್ತಾರೆ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ DK ಶಿವಕುಮಾರ್ ಅವರು. ಆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಡಿಕೊಡ್ಬೇಕಲ್ಲ. ಅವರು ನೋಡ್ಕೊಂಡು ಕೂಡ ಓಟ್ ಹಾಕಿದಾರಲ್ಲ ಅಲ್ಲಿನ ಜನ. ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ಆದ್ರೆ ನಾವು ಕುತ್ಕೊಳ್ಳೋ ಕೊಠಡಿ ಎಲ್ಲ ಸೀಲ್ ಬಿಟ್ಟು ಅದರಲ್ಲಿ ನೀರೆಲ್ಲ ಸೋರ್ತೈತೆ. ಅದು ಬಿದ್ರೆ ಮಕ್ಳು ನಮ್ಮ ಮೇಲೆ ಬಿದ್ರೆ ಅಪಾಯ ಆಗುತ್ತೆ. ಅದನ್ನ ನೀವು ಕಟ್ಸ್ಕೊಟ್ಟು ಉತ್ತಮ ಇದ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್ಕಾರಕ್ಕೆ ಏನ್ ಕೇಳ್ಕೊತೀವ? ನಮ್ಮ ಶಾಲೆನ ಕ್ಲೀನ್ ಆಗಿ ರೆಡಿ ಮಾಡ್ಕೊಡಿ ಅಂತ ಕೇಳ್ತೀನಿ ಸರ್. ಮಳೆ ಬಂದ್ರೆ ಸೋರಿ ನೆಲದಲ್ಲೆಲ್ಲ ನೀರ್ ನಿಂತಿರುತ್ತೆ. ಇಲ್ಲೇನಾಗದೆ ನಮ್ಮ ಸ್ಕೂಲ್ ಕಟ್ಟಡಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಐತ್ರೆ. ಹಿಂಗಾಗಿ ಹೊಸ ಕಟ್ಟಡಗಳು ಇಲ್ಲದ್ರೆ ಅದನ್ನೇ ರೆಡಿ ಮಾಡಿಕೊಟ್ರೆ ಸಾಕಾಗತ್ತೆ. ಈಗ ಏನಾಗದೆ ಅಂದರೆ ಸ್ಕೂಲ್ ಮಕ್ಕಳು ಕನಿಷ್ಠ ಕಮ್ಮಿ ಆಯ್ತಾವ್ರೆ ದಿನಕ್ಕೆ. ಇಲ್ಲೇನು ಹೆಚ್ಚು ಎಜುಕೇಷನ್ ಚೆನ್ನಾಗೈತೆ. ಎಜುಕೇಷನ್ ಚೆನ್ನಾಗಿರೋದ್ರಿಂದ ಇನ್ನೂ ನಮಗೆ ಈ ಕಟ್ಟಡಗಳೆಲ್ಲ ನೀಟಾಗಿ ಮಾಡಿಕೊಟ್ರೆ ನೀವು ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ಕೊತಾ ಇದೀವಿ. ಕಟ್ಟಡಗಳೆಲ್ಲ ಸೋರ್ತಾ ಇದೆ, ಚುರ್ಕಿ ಎಲ್ಲ ಕಳ್ಕೊತೈತೆ. ಈಗ ಮೇಲ್ಗಡೆ ಎಲ್ಲ ಪಾಸ್ ಇಡ್ತೈತೆ. ಅದೇನು ಪೇಂಟ್ ಮಾತ್ರ ಹೊಡೆದವ್ರೆ. ಅದು ಸ್ವಲ್ಪ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಬಮ್ನಿಪುರದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ನಡೀತಾ ಇರ್ತಕ್ಕಂಥದ್ದು. 117 ಮಕ್ಕಳು ಇರ್ತಕ್ಕಂಥದ್ದು. ಸ್ವಲ್ಪ ಶೀತಲಾಗಿರ್ತಕ್ಕಂಥದ್ದು ಮತ್ತು ಸೀಲಿಂಗ್ ಎಲ್ಲ ಕಳ್ಕೊಂಡು ಬೀಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ ಗುರುಗಳು, ಒಳ್ಳೆ ಗುರುಗಳು ಇರ್ತಕ್ಕಂಥದ್ದು. ಕೂಡಲೇ ಇದನ್ನ ಸ್ಪಂದಿಸಿ ನಮ್ಮ MLA ಅವರಾಗಿರ್ಬೋದು ಮತ್ತು MP ಅವರಾಗಿರ್ಬೋದು ಕೆಲವೊಂದು ಫಂಡ್ಗಳೇನಿದ್ದಾವೆ CR ಫಂಡ್ಗಳಿಂದ ತಂದು ಆದಷ್ಟು ಬೇಗ ನಮ್ಮ ಸರ್ಕಾರಿ ಶಾಲೆ ಏನು ಬಮ್ನಿಪುರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ಉನ್ನತಕ್ಕೆ ಏರಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣದ ಪ್ರತಿನಿಧಿ ಆಗಿರುವಂತ ವೆಂಕಟೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ವಿ ಎಲ್ಲ ದೊಡ್ಡವರು ಪ್ರತಿನಿಧಿಸಿದಂತ ಒಂದು ಕ್ಷೇತ್ರ. ಅಲ್ಲಿ ಮೂಲಭೂತ ಸೌಕರ್ಯನೂ ಇಲ್ವಲ್ಲ ಹಳ್ಳಿಲಿ. ಯಾರ ಗಮನಕ್ಕೂ ಹೋಗಿಲ್ವಾ? ಏನ್ ಹೇಳ್ತಾ ಇದ್ದಾರೆ? ಇದ್ರ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ರೆ ಗ್ರಾಮಸ್ಥರು ಮತ್ತೆ ಆ ಶಾಲೆಯ ಟೀಚರ್ಸ್ಗಳೆಲ್ಲ? ನಿಜಕ್ಕೂ ಕೂಡ ಪೃಥ್ವಿರಾಜ್, ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರ ಬಹಳ ಪ್ರತಿಷ್ಠಿತವಾಗಿ ರಾಜ್ಯದ ಗಮನವನ್ನ ಸೆಳೆದಂತ ಕ್ಷೇತ್ರ. ಕಳೆದ ಉಪಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಶಾಸಕರಾಗಿ CM ಆಗಿದ್ದಾರೆ. CP ಯೋಗೇಶ್ವರ್ ಅವರು ಕೂಡ 6 ಬಾರಿ ಶಾಸಕರಾಗಿದ್ದಾರೆ. ಆದ್ರೆ ಆ ಬ್ರಹ್ಮಣಿಪುರ ಶಾಲೆಯಲ್ಲಿ ಏನು ಕಾಣಿಸ್ತಾ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ನಿಜಕ್ಕೂ ಕೂಡ
ಇದು ರಾಜಕಾರಣಿಗಳ ಇಚ್ಛಾಶಕ್ತಿಗೆ ಪ್ರಶ್ನೆ ಮಾಡುವಂತದ್ದು ಆಗಿದೆ. ಯಾಕಂದ್ರೆ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ, ಶಿಕ್ಷಕರ ಗುಣಮಟ್ಟ ಕೂಡ ಚೆನ್ನಾಗಿದೆ. ಸುತ್ತ 10 ಊರಿನ ಜನ ಈ ಒಂದು ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ. ಸರ್ಕಾರಿ ಶಾಲೆ ಆದ್ರೂ ಕೂಡ 1ರಿಂದ 7ನೇ ತರಗತಿವರೆಗೆ 117 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರು ಕೂಡ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಒಂದು ಮೂಲಭೂತವಾದಂತಹ ಸೌಕರ್ಯಗಳನ್ನ ವಿದ್ಯಾರ್ಥಿಗೆ ನೀಡುವಲ್ಲಿ ವಿಫಲ ಆಗಿರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತಹ ಕೊಠಡಿಗಳು ಬಹುತೇಕವಾಗಿ ಎಲ್ಲವೂ ಕೂಡ ಸೀಲಿಂಗ್ ಕಳ್ಕೊಳ್ತಾ ಇರುವಂತದ್ದು. ಮಳೆ ಬಂದ್ರೆ ಆ ಮಳೆ ನೀರು ಅಲ್ಲಿ ತೋರುವಂತದ್ದು. ಜೊತೆಗೆ ಅಲ್ಲಿ ಅಡಿಗೆ ಮನೆ ಏನಿದೆ, ಮಕ್ಕಳಿಗೆ ಬಿಸಿ ಊಟವನ್ನ ಕೊಡ್ತಕ್ಕಂತಹ ಅಡಿಗೆ ಮನೆ ಏನಿದೆ, ಅದು 10x10 ನಲ್ಲಿ ಇರುವಂತದ್ದು. ಸಂಪೂರ್ಣವಾಗಿ ಅಲ್ಲಿ ಎಲ್ಲವೂ ಕೂಡ ಒಂದು ಗಲೀಜನ್ನ ಕಾಣಿಸ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಜೊತೆಗೆ ಮಕ್ಕಳುಗಳು ಕೊಠಡಿಗಳಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ಡೆಸ್ಕಿನ ವ್ಯವಸ್ಥೆ ಕೂಡ ಇಲ್ಲ. ಆ ಡೆಸ್ಕಿನ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆ ಅವರು ನೆಲದ ಮೇಲೆ ಕೂತ್ಕೊಂಡು ಪಾಠವನ್ನ ಕಲಿಯುವಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ರಾಜ್ಯ ಸರ್ಕಾರಗಳು ಏನು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎನ್ನುವಂತಹ ಮನವಿಯನ್ನ ಮಾಡ್ತದೆ. ಆದ್ರೆ ಆ ಮಕ್ಕಳಿಗೆ ಮೂಲಭೂತವಾದಂತಹ ಸೌಕರ್ಯಗಳನ್ನ ನೀಡುವಲ್ಲಿ ಸರ್ಕಾರ ಕೂಡ ವಿಫಲ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಘಟಾನುಘಟಿ ರಾಜಕಾರಣಿಗಳಿದ್ರೂ ಕೂಡ ಕೇವಲ ರಾಜಕೀಯ ವಿಚಾರಗಳಿಂದ ಅವರು ರಾಜ್ಯವ್ಯಾಪ್ತಿ ಒಂದು ಪ್ರಚಾರವನ್ನ ಪಡಿತಾ ಇದ್ದಾರೆ ಹೊರತು ಆ ಒಂದು ಶಾಲೆಯ ಮಕ್ಕಳಿಗೆ ಆ ಒಂದು ಮೂಲಭೂತವಾದಂತಹ ಸೌಕರ್ಯಗಳನ್ನ ಕೊಡುವಲ್ಲಿ ರಾಜಕಾರಣಿಗಳು ಕೂಡ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕಂದ್ರೆ ಇಲ್ಲಿ JDS, ಕಾಂಗ್ರೆಸ್, ಬಿಜೆಪಿ ಎನ್ನುವಂಥದ್ದಿಲ್ಲ. ಎಲ್ಲ ಪಕ್ಷದ ರಾಜಕೀಯ ನಾಯಕರುಗಳು ಕೂಡ ಈ ಒಂದು ವಿಚಾರದಲ್ಲಿ ಸಂಪೂರ್ಣ ವೆಂಕಟೇಶ್ ಮಾತನಾಡ್ತೀನಿ. ನಮ್ಮ ಜೊತೆ ಈಗ ಬೆಂಗಳೂರಿನ ದಕ್ಷಿಣ DDPI ಆಗಿರುವಂತ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾಮಿ ಅವರೇ. ನಮಸ್ಕಾರ ಸರ್. ಬ್ರಹ್ಮಣಿಪುರ ಕ್ಷೇತ್ರ ಒಂದು ಊರಿನ ಸರ್ಕಾರಿ ಶಾಲೆ ಬಗ್ಗೆ ತೋರಿಸ್ತಾ ಇದ್ವಿ. ಮೂಲಭೂತ ಸೌಕರ್ಯಗಳಿಲ್ಲ, ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡ ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ, ಅದು ನಮ್ಮ BO ಜೊತೆಗೆ ಮಾತಾಡಿದೆ. ಹ್ಮ್. ಅಲ್ಲಿ ಒಟ್ಟು 6 ಜನ ಶಿಕ್ಷಕರಿದ್ದಾರೆ, ಒಟ್ಟು 117 ಮಕ್ಕಳಿದ್ದಾರೆ. ಹೌದು. ಕಾಂಪೌಂಡ್ ಎಲ್ಲ ಇದೆ, ರೂಮ್ಗಳಿದೆ, ಸ್ವಲ್ಪ ಶಿಥಿಲಾವಸ್ಥೆ ರಿಪೇರಿ ಎಲ್ಲ ಆಗ್ತಾ ಇದೆ. ಹ್ಮ್. ಅಡಿಗೆ ಕೋಣೆದು ಕೂಡ ಪ್ರಗತಿಲಿದೆ ಈಗ. ಹ್ಮ್. ಅಡಿಗೆ ಮನೆ ಮತ್ತೆ ಊಟದ ಕೋಣೆ. ಹ್ಮ್. ಮತ್ತೆ MLA ಅವರು ಕೂಡ 2 ರೂಮ್ಗಳನ್ನ ಕಟ್ಸ್ಕೊಡೋದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಅವರ ನಿಧಿಯಿಂದ. ಇನ್ನು ಎಷ್ಟು ವರ್ಷಗಳಾಗ್ಬೋದು ಸರ್? ಇಲ್ಲ ಸರ್, ಬೇಗನೆ ಮಾಡ್ತೀವಿ ಅದನ್ನ. ಅದೇ ಬೇಗ ಅಂದ್ರೆ ಎಷ್ಟು ವರ್ಷಗಳಾಗ್ಬೋದು ಅಂತ. ಸರ್ಕಾರಿ ಕೆಲಸ ಅಂದ್ರೆ ಅದಕ್ಕೆ ವರ್ಷಗಳ ಕಾಲ ಇಳಿಯುತ್ತಲ್ಲ, ತಿಂಗಳು ದಿನ ಲೆಕ್ಕ ಹಾಕಕ್ಕಾಗಲ್ವಲ್ಲ ಅದಕ್ಕೆ. ಇಲ್ಲ, ನಾವು ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ವಿಶೇಷ ಏನು ಅಂತ ಹೇಳಿದ್ರೆ ನಾವು CSR ಫಂಡ್ ತುಂಬಾ ಮೊಬಲೈಸ್ ಆಗಿದೆ ಸರ್ ನಮ್ಮ ಜಿಲ್ಲೆನಲ್ಲಿ. ಅದರಡಿನಲ್ಲಿ ಈಗ ನಾವು ಬಹಳಷ್ಟು ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿದೀವಿ ಮತ್ತೆ ಪಡಿಸ್ತಾ ಇದೀವಿ. ಈಗ CSR ಫಂಡ್ ನಾವು ನೋಡೋದಾದ್ರೆ ಅಂದಾಜು 231 ಕೋಟಿ 54 ಲಕ್ಷದಷ್ಟು CSR ಫಂಡ್ ಇಂದ ನಾವು ಶಾಲೆಗಳನ್ನ ಅಭಿವೃದ್ಧಿ ಮಾಡಿದೀವಿ. ಈ ವರ್ಷಕ್ಕೆ ಸರ್, ಪ್ರಸ್ತುತ ವರ್ಷಕ್ಕೆ 117 ಕೋಟಿ 33 ಲಕ್ಷದ ಯೋಜನೆ ಇದೆ ಸರ್ ನಮ್ದು. ಓಕೆ ಯೋಜನೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಇಲ್ಲ ಸರ್, ಈಗ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡ್ರಿ. 231 ಕೋಟಿ 54 ಲಕ್ಷದಲ್ಲಿ ನಮ್ಮಲ್ಲಿ ಈಗಾಗಲೇ ಶಾಲೆಗಳನ್ನ ಡೆವಲಪ್ ಮಾಡಿದೀವಿ ಸರ್. ಬಹುಶಃ ತಾವು ಪಂಚಾಯತ್ ಪಬ್ಲಿಕ್ ಶಾಲೆಗಳು ಅಂತ ತಾವು ನೋಡಿರ್ಬಹುದು. ನಮ್ಮಲ್ಲಿ 3 ತರದ ಶಾಲೆಗಳನ್ನು ಕೂಡ ಒಂದು ಕಟ್ಟಡ ಕಟ್ಟಕ್ಕೆಲ್ಲ ಪ್ಲಾನ್ ಆಗ್ತಾ ಇದೆ. ಈಗ ಆಲ್ರೆಡಿ MLA ಕೂಡ 2 ಕಟ್ಟಡ ಅಂದ್ರೆ 2 ಕೊಠಡಿ ಕಟ್ಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಓಕೆ, ಈಗ ಬೆಂಚ್ ಎಲ್ಲ ಯಾವಾಗ ಬರುತ್ತೆ? ಅದನ್ನಾದ್ರೂ ಬೇಕು ಕೊಡ್ಬೋದಿತ್ತಲ್ಲ. ನೆಲದಲ್ಲಿ ಕೂತ್ಕೊಂಡು ಓದ್ಬೇಕಾ ಮಕ್ಕಳು? ಇಲ್ಲ ಸರ್, ಕೇಳಿಸ್ತಾ? ಕೇಳಿಸ್ತದೆ ಹೇಳಿ ಸರ್. ಅಲ್ಲ, ಬೆಂಚ್ ಇಲ್ಲ ಅಲ್ಲಿ. ಈ ಕಟ್ಟಡ ಅದು ಎಷ್ಟು ವರ್ಷ ಹಿಡಿಯುತ್ತೋ ಗೊತ್ತಿಲ್ಲ, ಬೆಂಚ್ ಆದ್ರೂ ಸೌಲಭ್ಯಗಳು ಕೊಡ್ಬೇಕಲ್ಲ. ಹೌದು ಸರ್. ಯಾವಾಗ ಕೊಡ್ತೀರಾ ಸರ್? ಕೊಡ್ತೀವಿ ಸರ್, ನಾವು ನೋಡ್ತೀವಿ ಸರ್ ಅದೆಲ್ಲ. ಅದೇ ನೀವು ಒಂದು ಭರವಸೆ ಕೊಟ್ರೆ ಅಲ್ಲಿನ ಊರಿನ ಜನನು ಕೂಡ ನೋಡ್ತಾ ಇರ್ತಾರೆ. ಹೌದಪ್ಪ, ನ್ಯೂಸ್ 18ನಲ್ಲಿ ಮಾತನಾಡಿದ್ರು, ಸ್ವಾಮಿ ಅವರು ಭರವಸೆ ಕೊಟ್ಟಿದ್ದಾರೆ, ಬರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಳ್ತಾರೆ. ಸರಿ ಸರ್. ಓಕೆ, ಈ ವಾರದಲ್ಲಿ ಆಗುತ್ತೆ ಅಂತ ಅನ್ಕೊಳ್ಬೋದಾ? ಖಂಡಿತ ಮಾಡ್ತೀವಿ ಸರ್. ಓಕೆ, ನೋಡೋಣ ಸರ್, ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದ ಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ